ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ಇವತ್ತು ಈದ್ ಮಿಲಾದ್ ಸ್ಪೆಷಲ್ ಆಗಿ ನಾನು ಖೀರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಖೀರ್ ರೆಸಿಪಿನ ಯಾವ ಥರ ಮಾಡ್ಕೊಳ್ಳೋದು ಖೀರ್ ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ನಾವು ಖೀರನ್ನ ರೆಡಿ ಮಾಡ್ಕೋಬೋದು. ಇಲ್ಲಿ ಇಂಗ್ರೀಡಿಯೆಂಟ್ಸು, ಇದು ರೋಸ್ ಪೆಟಲ್ಸ್ ಇದೆ, ಸಕ್ಕರೆ, ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ, ಇಲ್ಲಿ ಕೇಸರ್ ದಳ, ಆಮೇಲೆ ಏಲಕ್ಕಿ ಪೌಡ್ರು, ಸಪ್ಪೆ ಖೋವಾ, 1 ಲೀಟ್ರಷ್ಟು ಹಾಲು. ಇಲ್ಲಿ ನಾನು ರಾತ್ರಿಯೇ ಗೋಡಂಬಿ ಮತ್ತು ಬಾದಾಮಿ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆಸ್ಕೊಂಡು ತೊಗೊಂಡಿದ್ದೀನಿ. 8 ಅವರ್ ನೆನೆಸಿದ್ರೂ ನಡೀತದೆ, ಇಲ್ಲ ರಾತ್ರಿ ಇಡೀ ನೆನೆಸೋಕ್ಕಿಡಿ. ನಾನಿವಾಗ ಒಂದು ಮಿಕ್ಸಿ ಜಾರಲ್ಲಿ ನೀಟಾಗಿ ಹಾಕೋತಾ ಇದ್ದೀನಿ. ನೀರನ್ನ ಹಾಕ್ಕೋಬೇಡಿ, ಬರೀ ಅಕ್ಕಿ, ಗೋಡಂಬಿ, ಬಾದಾಮಿನ ಹಾಕ್ಕೊಳ್ಳಿ. ಗೋಡಂಬಿ, ಬಾದಾಮಿ ಹಾಕ್ಕೊಂಡಿದ್ದೀನಿ. ಬಾದಾಮಿನ ಸಿಪ್ಪೆ ತೆಗೆದಿದ್ದೀನಿ. ಇಲ್ಲಿ ನೋಡಿ, ನೈಸಾಗಿ ರುಬ್ಕೋಬೇಕು. ಪಾತ್ರೆನ ನೀಟಾಗಿ ತೊಳೆದು ಸ್ವಲ್ಪ ನೀರು ಬಿಟ್ಟು 1 ಲೀಟ್ರ್ ಆಗೋಷ್ಟು ಹಾಲನ್ನ ಹಾಕ್ಕೋಬೇಕು. ಹಾಲು ಹಾಕಿ ನೀಟಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇದಕ್ಕೆ ನೋಡಿ, ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಇಲ್ಲಿ ಕೈ ಆಡಿಸ್ತಾ ಇರಬೇಕಿಲ್ಲ ಅಂದರೆ ಕೆನೆ ಬಂದುಬಿಡುತ್ತೆ. ಇವಾಗ ಏಲಕ್ಕಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರು, ಇವಾಗ ಕೇಸರ್ ದಳನ ಒಂದು 4ರಿಂದ 5-6 ದಳ ಹಾಕ್ಕೊಳ್ಳಿ. ಕೆಲವೊಬ್ರಿಗೆ ಇದ್ರ ಫ್ಲೇವರ್ ಇಷ್ಟ ಆಗಲ್ಲ, ಬಿಟ್ಬಿಡಿ, ಸ್ಕಿಪ್ ಮಾಡಿ. ಇವಾಗ ಕುದಿಯೋಕ್ಕೆ ಬಿಡೋಣ ಒಂದು ಸ್ವಲ್ಪ. ನೋಡಿ, ಚೆನ್ನಾಗಿ ಹಾಲು ಕುದೀತಾ ಇದೆ. ಇವಾಗ ಇಲ್ಲಿ ನಾನು ಸಪ್ಪೆ ಖೋವಾ ತೊಗೊಂಡು ನೀಟಾಗಿ ಒಂದು ಪ್ಲೇಟಲ್ಲಿ ಪುಡಿ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಅರ್ಧಕ್ಕೆ ಕುದ್ದಿದೆ ಹಾಲು. ಇದರಲ್ಲಿ ನಾನು ನೀರು ಮಿಕ್ಸ್ ಮಾಡಿಲ್ಲ. ಇವಾಗ ನಾವು ರುಬ್ಬಿಟ್ಟಿರುವಂಥ ಗೋಡಂಬಿ, ಬಾದಾಮಿ, ಅಕ್ಕಿ ಮಿಶ್ರಣನ ಹಾಕಿ ಕಂಟಿನ್ಯೂಸ್ ಆಗಿ ನೀವು ಸೌಟನ್ನ ತಿರುಗಿಸ್ತಾನೇ ಇರಿ. ಇಲ್ಲಿ ನೋಡಿ, ಸೌಟಿಗೆ ಈ ಥರ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ, ಆಮೇಲೆ ಅದು ಹೋಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಕೈ ಬಿಡ್ದಾಗೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀವು ಕೈ ಬಿಟ್ಟರೆ ಸಾಕು, ಅದು ತಳ ಹತ್ಕೊಂಡ್ಬಿಡುತ್ತೆ. ನೀಟಾಗಿ ನಾನು ಒಂದು ಸ್ವಲ್ಪ ಕೈ ನೋವು ಬರುತ್ತೆ, ಒಂದು 20 ನಿಮಿಷ ನೀವು ಅದೇ ಥರನೇ ಸೌಟನ್ನು ತಿರುಗಿಸ್ತಾ ಬನ್ನಿ. ಇವಾಗ ನಾನು 1 ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ ಪ್ರಕಾರ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಮಿಲ್ಕ್ ಮೇಡನ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಮಿಲ್ಕ್ ಮೇಡನ್ನ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇದು ಮೀಡಿಯಮ್ ಆಗಿ ಇರಬೇಕು. ತುಂಬ ಬಿಟ್ಟರೆ ನಾವು ಕುದಿಸ್ತಾ ಇದ್ದರೆ ಇದು ತುಂಬ ಥಿಕ್ಕಾಗಿಬಿಡುತ್ತೆ. ಅಕ್ಕಿ ಹಾಕಿರ್ತೀವಲ್ವ, ಹಾಗಾಗಿ ಥಿಕ್ಕಾಗಿರುತ್ತೆ. ಇವಾಗ ಸಪ್ಪೆ ಖೋವಾನ ಹಾಕ್ಕೊಳ್ಳೋಣ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕಂಟಿನ್ಯೂಸ್ ಆಗಿ. ಇವಾಗ ಇದನ್ನು ನಾನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಇಲ್ಲಿ ಸೈಡಿಗೆ 1 ಟೀ ಸ್ಪೂನಷ್ಟು ತುಪ್ಪ, ಇದಕ್ಕೆ ತುಪ್ಪನೇ ಯೂಸ್ ಆಗೋಲ್ಲ ಜಾಸ್ತಿ. ಬೇಡ ಅಂದರೆ ನೀವು ಹಂಗೆ ಸ್ಕಿಪ್ ಮಾಡಿಬಿಟ್ಟು ಹಾಗೇ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು ಇದಕ್ಕೆ. ನೋಡಿ, ಥಿಕ್ ಆಗ್ತಾ ಇದೆ.
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಥಿಕ್ನೆಸ್ ಬಂದಿದೆ. ಇವಾಗ ಕುದಿ ಬರ್ತಾ ಇದೆ ನೋಡಿ. ಇವಾಗ ನಾವು ಗೋಡಂಬಿ, ಬಾದಾಮಿ, ಪಿಸ್ತಾನ ಇದಕ್ಕೆ ಹಾಕ್ಕೋಬೇಕು. ನೀವು ಬೇಡ ತುಪ್ಪದಲ್ಲಿ ಒಗ್ಗರಣೆ ಅಂದರೆ ಹಾಗೇನೂ ಹಾಕ್ಕೋಬೋದು. ಇದಕ್ಕೆ ತುಪ್ಪದ ನೆಸೆಸಿಟಿನೇ ಇಲ್ಲ. ನೋಡಿ ಇವಾಗ ರೆಡಿಯಾಗಿದೆ. ಒಂದು 10 ನಿಮಿಷ ಮುಚ್ಚಿ ಇಟ್ಟು ಕುದಿಸೋಣ. ಇವಾಗ ರೆಡಿಯಾಗಿದೆ. ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ಖೀರು ತುಂಬಾ ಚೆನ್ನಾಗಿ ಬಂದಿದೆ. ಮೇಲ್ಗಡೆಯಿಂದ ಇವಾಗ ರೋಸ್ ಪೆಟಲ್ಸ್ನ ಹಾಕೋತಾ ಇದ್ದೀನಿ. ಇದು ಒಣಗಿರೋ ಅಂಥ ರೋಸ್ ಪೆಟಲ್ಸು. ಮೇಲ್ಗಡೆಯಿಂದ ಬಾದಾಮಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ ಈದ್ ಸ್ಪೆಷಲ್ ಆಗಿರುವಂಥ ಖೀರ್ ಮತ್ತು ಪೂರಿ. ನಾನು ಮುಂಚೆನೇ ಇದನ್ನು ಕರ್ಜಿಕಾಯಿನ ಮಾಡಿ ಇಟ್ಕೊಂಡಿದ್ದೀನಿ. ಈ ಕರ್ಜಿಕಾಯಿ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾರಾದರೂ ನಿಮ್ಮ ಮನೇಲಿ ಮಾಡಿಲ್ಲ ಅಂದರೆ ಇದನ್ನು ಮಾಡಿ ಟೇಸ್ಟ್ ನೋಡಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ಇವಾಗ ನಾನು ನೋಡಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಅಷ್ಟು ಥಿಕ್ನೆಸ್ ಆಗಿ ಬಂದಿದೆ. ಅದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಥಿಕ್ಕಾಗುತ್ತೆ. ಪೂರಿ ಮೇಲೆ ಈ ಥರ ಕರ್ಜಿಕಾಯಿ ಮೇಲೆ ಹಾಕ್ಕೊಂಡು ಮುರ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರೋ ಟೇಸ್ಟ್ ಬರುತ್ತೆ. ಎಲ್ಲರಿಗೂ ಕೂಡ ಹ್ಯಾಪಿ ಈದ್ ಮಿಲಾದ್. ಥ್ಯಾಂಕ್ ಯು ಸೋ ಮಚ್.